ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸ್ಗೆ ನಿಮಗೆ ಸ್ವಾಗತ. ನಾವಿವತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಎರಡು ಕೆಮಿಸ್ಟ್ರಿ ಟಾಪಿಕ್ಸ್ ಅಂದ್ರೆ ಸಾಲಿಡ್ ಸ್ಟೇಟ್ ಮತ್ತೆ ಫೇಸ್ ರೂಲ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಇವತ್ತು ನಮ್ಮ ಪ್ಲಾನ್ ಏನು ಅಂತ ನೋಡೋಣ. ಮೊದಲು ನಾವು ಸಾಲಿಡ್ಸ್ ಅಂದ್ರೆ ಏನು ಅದರ ಬೇಸಿಕ್ಸ್ ಇಂದ ಶುರು ಮಾಡ್ತೀವಿ. ಆಮೇಲೆ ಕ್ರಿಸ್ಟಲ್ಸ್ ಹೇಗೆ ಬಿಲ್ಡ್ ಆಗಿರುತ್ತೆ, ಅದರ ಪ್ಯಾಕಿಂಗ್ ಮತ್ತೆ ಡೆನ್ಸಿಟಿ ಬಗ್ಗೆ ಮಾತಾಡ್ತೀವಿ. ಮತ್ತು ಕೊನೆಗೆ ತುಂಬಾನೇ ಮುಖ್ಯವಾದ ಫೇಸ್ ರೂಲ್ ಬಗ್ಗೆನೂ ತಿಳ್ಕೊಳ್ತೀವಿ. ಸರಿ, ಮೊದಲನೇ ಸೆಕ್ಷನ್ ಸಾಲಿಡ್ಸ್ ಅನ್ನ ನಾವು ಹೇಗೆಲ್ಲ ಕ್ಲಾಸಿಫೈ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಪದೇ ಪದೇ ಬರುವಂಥ ಟಾಪಿಕ್, ಸೊ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಓಕೆ, ಇಲ್ಲಿ ನೋಡಿ, ನಾವು ಕ್ರಿಸ್ಟಲೈನ್ ಮತ್ತೆ ಅಮಾರ್ಫಸ್ ಸಾಲಿಡ್ಸ್ ಮಧ್ಯೆ ಇರೋ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದ್ರೆ ಒಂದು ವಜ್ರವನ್ನ ನೆನಪು ಮಾಡ್ಕೊಳ್ಳಿ, ಅದರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಒಂದು ಪರ್ಫೆಕ್ಟ್ ಆರ್ಡರ್ನಲ್ಲಿ, ಒಂದು ಶಿಸ್ತಿನಲ್ಲಿ ಜೋಡಣೆಯಾಗಿರುತ್ತೆ. ಅದೇ ಅಮಾರ್ಫಸ್ ಸಾಲಿಡ್ಸ್, ಉದಾಹರಣೆಗೆ ಗಾಜು, ಅದರಲ್ಲಿ ಆ ಥರದ ಯಾವುದೇ ಆರ್ಡರ್ ಇರೋದಿಲ್ಲ. ಈಗ ಇಲ್ಲಿರೋ ಎರಡೂ ಪದಗಳನ್ನ ಗಮನಿಸಿ, ಅನೈಸೋಟ್ರಾಪಿಕ್ ಮತ್ತು ಐಸೋಟ್ರಾಪಿಕ್. ಅನೈಸೋಟ್ರಾಪಿಕ್ ಅಂದ್ರೆ ಆ ವಸ್ತುವಿನ ಭೌತಿಕ ಗುಣಗಳು ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಬೇರೆ ಬೇರೆ ಡಿರೆಕ್ಷನ್ಸ್ನಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅದೇ ಐಸೋಟ್ರಾಪಿಕ್ ಅಂದ್ರೆ ಎಲ್ಲಾ ಡಿರೆಕ್ಷನ್ನಲ್ಲೂ ಒಂದೇ ಥರ ಇರುತ್ತೆ. ಸಿಂಪಲ್. ಸರಿ, ಈಗ ನಾವು ಕ್ರಿಸ್ಟಲಿನ್ ಸಾಲಿಡ್ಸ್ ಪ್ರಪಂಚದೊಳಗೆ ಇನ್ನಷ್ಟು ಆಳವಾಗಿ ಹೋಗೋಣ. ಅವುಗಳ ಆ ಸುಂದರವಾದ ಕ್ರಮಬದ್ಧವಾದ ರಚನೆಯನ್ನ ನೋಡೋಣ ಮತ್ತು ಅವುಗಳು ನಿಜವಾಗಿ ಯಾವುದರಿಂದ ಮಾಡಲ್ಪಟ್ಟಿವೆ, ಅದರ ಬಿಲ್ಡಿಂಗ್ ಬ್ಲಾಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಮೊದಲು ಡೆಫಿನಿಷನ್ ಓದೋಣ. Space lattice, a regular three-dimensional arrangement of constituent particles in a crystal, is represented diagrammatically in which each particle is depicted as a point. ಹಾಗಾದ್ರೆ ಈ ಸ್ಪೇಸ್ ಲ್ಯಾಟಿಸ್ ಅಂದ್ರೆ ಏನು? ತುಂಬ ಸಿಂಪಲ್. ಒಂದು ಕ್ರಿಸ್ಟಲ್ನ ಒಳಗ ಅದರ ಕಣಗಳು ಅಂದ್ರೆ ಆಟಮ್ಸ್, ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಒಂದು ರೆಗ್ಯುಲರ್ ಆದ 3D ಪ್ಯಾಟರ್ನ್ನಲ್ಲಿ ಜೋಡಣೆಯಾಗಿರುತ್ತೆ. ಆ ಪ್ರತಿಯೊಂದು ಪಾರ್ಟಿಕಲ್ನ ಜಾಗದಲ್ಲಿ ನಾವೊಂದೊಂದು ಪಾಯಿಂಟ್ ಇಟ್ರೆ ನಮಗೊಂದು ಫ್ರೇಮ್ವರ್ಕ್ ಸಿಗುತ್ತಲ್ಲ, ಅದನ್ನೇ ನಾವು ಸ್ಪೇಸ್ ಲ್ಯಾಟಿಸ್ ಅಂತ ಕರೆಯೋದು. ಇದು ಇಡೀ ಕ್ರಿಸ್ಟಲ್ಗೆ ಒಂದು ಅದೃಶ್ಯ ಚೌಕಟ್ಟು ಅಥವಾ ಸ್ಕ್ಯಾಫೋಲ್ಡಿಂಗ್ ಇದ್ದ ಹಾಗೆ. ಅರ್ಥ ಆಯ್ತಲ್ಲ? ನೋಡಿ, ನಿಮ್ಮ ಸಿಲೆಬಸ್ ಪ್ರಕಾರ ನಾವು ಜಾಸ್ತಿ ಫೋಕಸ್ ಮಾಡೋದು ಕ್ಯೂಬಿಕ್ ಸಿಸ್ಟಮ್ ಮೇಲೆ. ಈ ಕ್ಯೂಬಿಕ್ ಸಿಸ್ಟಮ್ನಲ್ಲಿ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಬೇಕಾದ 3 ಮುಖ್ಯ ವಿಧಗಳಿವೆ. ಮೊದಲನೇದು ಸಿಂಪಲ್ ಕ್ಯೂಬಿಕ್ ಅಥವಾ ಎಸ್ಸಿ. ಇಲ್ಲಿ ಪಾರ್ಟಿಕಲ್ಸ್ ಕ್ಯೂಬ್ನ ಮೂಲೆಗಳಲ್ಲಿ ಮಾತ್ರ ಇರುತ್ತೆ, ತುಂಬಾನೇ ಸಿಂಪಲ್. ಎರಡನೇದು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂದ್ರೆ ಬಿಸಿಸಿ. ಇದರಲ್ಲಿ ಮೂಲೆಗಳಲ್ಲಿ ಪಾರ್ಟಿಕಲ್ಸ್ ಇರುತ್ತೆ, ಅದರ ಜೊತೆಗೆ ಕ್ಯೂಬ್ನ ಮಧ್ಯಭಾಗದಲ್ಲಿ ಬಾಡಿ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಇರುತ್ತೆ. ಇನ್ನು ಮೂರನೇದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಥವಾ ಎಫ್ಸಿಸಿ. ಇಲ್ಲೂ ಅಷ್ಟೇ, ಮೂಲೆಗಳಲ್ಲಿ ಪಾರ್ಟಿಕಲ್ಸ್ ಇರುತ್ತೆ, ಜೊತೆಗೆ ಕ್ಯೂಬ್ನ 6 ಮುಖಗಳ ಮಧ್ಯದಲ್ಲಿ ಒಂದೊಂದು ಪಾರ್ಟಿಕಲ್ ಇರುತ್ತೆ ಅಷ್ಟೇ. ಸರಿ, ಈಗ ನಾವು ವಿಷಯದ ಇನ್ನೊಂದು ಹಂತಕ್ಕೆ ಹೋಗೋಣ. ಇಲ್ಲಿವರೆಗೂ ಥಿಯರಿ ನೋಡಿದ್ವಿ, ಈಗ ಸ್ವಲ್ಪ ನಂಬರ್ಸ್ ಕಡೆಗೆ ಹೋಗೋಣ. ಅಂದ್ರೆ ಪ್ಯಾಕಿಂಗ್ ಮತ್ತು ಡೆನ್ಸಿಟಿ ಬಗ್ಗೆ ಕಲಿಯೋಣ. ನಿಮ್ಮ ಎಕ್ಸಾಮ್ನಲ್ಲಿ ಬರೋ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋಕ್ಕೆ ಈ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಗಮನ ಇರಲಿ. ಮೊದಲು ಡೆಫಿನಿಷನ್ ನೋಡೋಣ. ಪ್ಯಾಕಿಂಗ್ ಫ್ರಾಕ್ಷನ್ ಎಫಿಷಿಯನ್ಸಿ. It is defined as the ratio of the volume of the unit cell that is occupied by the spheres to the volume of the unit cell. ಸರಿ, ಸರಳವಾಗಿ ಹೇಳೋದಾದ್ರೆ ಇದರ ಅರ್ಥ ಏನು? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಒಂದು ಯೂನಿಟ್ ಸೆಲ್ ಒಳಗೆ ಆಟಮ್ಸ್ ಎಷ್ಟು ಬಿಗಿಯಾಗಿ ಪ್ಯಾಕ್ ಆಗಿದೆ ಅಂತ ಹೇಳುತ್ತೆ. ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಬಾಕ್ಸ್ನ ಒಳಗೆ ಎಷ್ಟು ಜಾಗವನ್ನ ಆಟಮ್ಸ್ ತುಂಬಿಕೊಂಡಿದೆ ಮತ್ತು ಎಷ್ಟು ಜಾಗ ಖಾಲಿ ಉಳಿದಿದೆ, ಆ ತುಂಬಿದ ಜಾಗದ ಪರ್ಸೆಂಟೇಜ್ ಇದೆಯಲ್ಲ, ಅದನ್ನೇ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರೆಯೋದು. ಸಿಂಪಲ್ ಕ್ಯೂಬಿಕ್ ಸೆಲ್ ನೆನಪಿದೆಯಲ್ಲ, ಆಟಮ್ಸ್ ಬರೀ ಮೂಲೆಗಳಲ್ಲಿರುತ್ತೆ. ಹಾಗಾಗಿ ಅವುಗಳ ನಡುವೆ ತುಂಬಾ ಖಾಲಿ ಜಾಗ ವೇಸ್ಟ್ ಆಗುತ್ತೆ. ಇದೇ ಕಾರಣಕ್ಕೆ ಇದರ ಪ್ಯಾಕಿಂಗ್ ಎಫಿಷಿಯನ್ಸಿ ತುಂಬಾನೇ ಕಡಿಮೆ, ಕೇವಲ 57.4%. ಅಂದ್ರೆ ಯೋಚನೆ ಮಾಡಿ, ಸುಮಾರು ಅರ್ಧದಷ್ಟು ಜಾಗ ಬರೀ ಖಾಲಿ ಇರುತ್ತೆ. ಈಗ ಬಿಸಿಸಿ ಬಗ್ಗೆ ನೋಡೋಣ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ನಲ್ಲಿ ಆ ಮಧ್ಯದಲ್ಲಿರೋ ಒಂದು ಎಕ್ಸ್ಟ್ರಾ ಆಟಮ್ ಇದೆಯಲ್ಲ, ಅದು ದೊಡ್ಡ ವ್ಯತ್ಯಾಸವನ್ನೇ ಮಾಡುತ್ತೆ. ಆ ಖಾಲಿ ಜಾಗವನ್ನ ಸ್ವಲ್ಪ ತುಂಬುತ್ತೆ. ಹಾಗಾಗಿ ಇಲ್ಲಿ ಪ್ಯಾಕಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಎಫಿಷಿಯನ್ಸಿ 68%ಗೆ ಏರುತ್ತೆ. ಮತ್ತು ಕೊನೆಯದಾಗಿ ಈ ಕ್ಯೂಬಿಕ್ ಸಿಸ್ಟಮ್ಗಳ ಚಾಂಪಿಯನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್. ಪ್ರತಿಯೊಂದು ಫೇಸ್ ಮೇಲೂ ಆಟಮ್ಸ್ ಇರೋದ್ರಿಂದ ಇದು ಎಲ್ಲದಕ್ಕಿಂತ ಅತ್ಯಂತ ದಕ್ಷವಾಗಿ ಪ್ಯಾಕ್ ಆಗಿರುತ್ತೆ, ಜಾಗವನ್ನ ಅದ್ಭುತವಾಗಿ ಬಳಸ್ಕೊಳ್ಳುತ್ತೆ ಮತ್ತು ಇದರ ಪ್ಯಾಕಿಂಗ್ ಎಫಿಷಿಯನ್ಸಿ 74% ಮುಟ್ಟುತ್ತೆ. ಈ ನಂಬರನ್ನು ನೀವು ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಬೇಕು, ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳೋ ಪ್ರಶ್ನೆ ಇದು. ಸರಿ, ಈಗ ಒಂದು ತುಂಬಾನೇ ಇಂಪಾರ್ಟೆಂಟ್ ಫಾರ್ಮುಲಾ ಕಲಿಯೋಣ. ಇದು ಒಂದು ಕ್ರಿಸ್ಟಲ್ನ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಬೇಕಾಗಿರೋದು. ಸ್ಕ್ರೀನ್ ಮೇಲೆ ನೋಡಿ. D = Zm/A³ ಇಂಟು NA. ನಿಜ ಹೇಳ್ತೀನಿ, ಈ ಚಾಪ್ಟರ್ನಿಂದ ಬರೋ ಹೆಚ್ಚಿನ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಈ ಒಂದೇ ಫಾರ್ಮುಲಾ ಕೀ ಇದ್ದಾಗೆ. ಇದನ್ನ ನೀವು ಖಂಡಿತವಾಗ್ಲೂ ನೆನಪಿನಲ್ಲಿಟ್ಕೊಳ್ಳೇಬೇಕು.
ಹಾಗಾದ್ರೆ ಬನ್ನಿ ಈ ಫಾರ್ಮುಲಾವನ್ನ ಒಂದೊಂದಾಗೆ ಬಿಡಿಸಿ ನೋಡೋಣ. ಆಗ ಯಾವ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ಪ್ರತಿಯೊಂದು ಅಕ್ಷರ ಏನನ್ನ ಸೂಚಿಸುತ್ತೆ? ಡಿ ಅಂದ್ರೆ ಡೆನ್ಸಿಟಿ, ಅದು ನಮಗೆ ಗೊತ್ತಿದೆ. ಝೆಡ್ ಅಂದ್ರೆ ಒಂದು ಯೂನಿಟ್ ಸೆಲ್ನಲ್ಲಿ ಎಷ್ಟು ಆಟಮ್ಸ್ ಇದೆ ಅನ್ನೋ ಸಂಖ್ಯೆ. ಎಂ ಅಂದ್ರೆ ಮೋಲಾರ್ ಮಾಸ್. ಎ ಅಂದ್ರೆ ಕ್ಯೂಬ್ನ ಒಂದು ಬದಿಯ ಉದ್ದ. ಹಾಗಾಗಿ ಎ ಕ್ಯೂಬ್ ಅಂದ್ರೆ ಯೂನಿಟ್ ಸೆಲ್ನ ವಾಲ್ಯೂಮ್ ಆಯಿತು. ಮತ್ತು ಕೊನೆಗೆ NA ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವೋಗ್ಯಾಡ್ರೋ ಸಂಖ್ಯೆ. ಕ್ಲಿಯರ್ ಅಲ್ವಾ? ನೋಡಿ, ಇಲ್ಲಿವರೆಗೂ ನಾವು ಮಾತಾಡಿದ್ದು ಪರ್ಫೆಕ್ಟ್ ಕ್ರಿಸ್ಟಲ್ಸ್ ಬಗ್ಗೆ. ಅವುಗಳಲ್ಲಿ ಯಾವುದೇ ತಪ್ಪುಗಳೇ ಇಲ್ಲ ಅನ್ನೋ ಹಾಗೆ. ಆದರೆ ರಿಯಲ್ ವರ್ಲ್ಡ್ನಲ್ಲಿ, ನಿಜ ಜೀವನದಲ್ಲಿ ಹಾಗೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿಜವಾದ ಕ್ರಿಸ್ಟಲ್ಗಳಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ಅಪೂರ್ಣತೆಗಳು ಇದ್ದೇ ಇರುತ್ತೆ. ಅದನ್ನೇ ನಾವು ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ಚಾರ್ಟ್ನ ನಮ್ಗೆ ಬೇರೆ ಬೇರೆ ತರಹದ ಡಿಫೆಕ್ಟ್ಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಕೊಡುತ್ತೆ. ದೊಡ್ಡದಾಗಿ ಹೇಳೋದಾದ್ರೆ ಇವನ್ನ 2 ಮುಖ್ಯ ಕ್ಯಾಟಗರಿಯಾಗಿ ವಿಂಗಡಿಸ್ಕೋದು. ಒಂದು ಪಾಯಿಂಟ್ ಡಿಫೆಕ್ಟ್ಸ್. ಇಲ್ಲಿ ಆ ದೋಷ ಅನ್ನೋದು ಕೇವಲ ಒಂದು ಅಥವಾ ಕೆಲವು ಆಟಮ್ಗಳ ಜಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನೊಂದು ಲೈನ್ ಡಿಫೆಕ್ಟ್ಸ್. ಹೆಸರೇ ಹೇಳೋ ಹಾಗೆ ಇಲ್ಲಿ ಆ ದೋಷ ಅನ್ನೋದು ಆಟಮ್ಗಳ ಒಂದು ಸಂಪೂರ್ಣ ಸಾಲಿನಲ್ಲೇ ಇರುತ್ತೆ. ಸರಿ, ಈಗ ನಾವು ನಮ್ಮ ಫೋಕಸ್ನ ಸ್ವಲ್ಪ ದೊಡ್ಡದು ಮಾಡೋಣ. ಇಲ್ಲಿವರೆಗೂ ನಾವು ಬರೀ ಸಾಲಿಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಈಗ ನಾವೊಂದು ಯೂನಿವರ್ಸಲ್ ರೂಲ್ ಬಗ್ಗೆ ಕಲಿಯೋಣ. ಇದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಹೀಗೆ ಈಕ್ವಿಲಿಬ್ರಿಯಂನಲ್ಲಿರೋ ಯಾವುದೇ ಸಿಸ್ಟಮ್ಗೂ ಅಪ್ಲೈ ಆಗುತ್ತೆ. ಓಕೆ, ಡೆಫಿನಿಷನ್ ನೋಡೋಣ. ಫೇಸ್ ಪಿ. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಎಂಟಿಟಿ ದಟ್ ಹ್ಯಾಸ್ ಯೂನಿಫಾರ್ಮ್ ಪ್ರಾಪರ್ಟೀಸ್ ಆ್ಯಂಡ್ ಈಚ್ ಫೇಸ್ ಇಸ್ ಡಿಸ್ಟಿಂಕ್ಟ್ ಆ್ಯಂಡ್ ಮೆಕ್ಯಾನಿಕಲಿ ಸೆಪರೇಬಲ್. ಹಾಗಾದ್ರೆ ಫೇಸ್ ಅಂದ್ರೆ ಏನು? ತುಂಬ ಸಿಂಪಲ್. ಒಂದು ಸಿಸ್ಟಮ್ನ ಫಿಸಿಕಲಿ ಬೇರೆ ಬೇರೆಯಾಗಿರೋ ಯೂನಿಫಾರ್ಮ್ ಆಗಿರೋ ಭಾಗವನ್ನೇ ಫೇಸ್ ಅಂತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀರು, H2O. ಮಂಜುಗಡ್ಡೆ ಅಥವಾ ಐಸ್ ಅನ್ನೋದು ಸಾಲಿಡ್ ಫೇಸ್, ನೀರು ಅನ್ನೋದು ಲಿಕ್ವಿಡ್ ಫೇಸ್ ಮತ್ತು ಹಬೆ ಅಥವಾ ಸ್ಟೀಮ್ ಅನ್ನೋದು ಗ್ಯಾಸ್ ಫೇಸ್. 3 ಕೆಮಿಕಲಿ H2Oನೇ, ಆದರೆ ಅವು 3 ಬೇರೆ ಬೇರೆ ನಾವು ಸುಲಭವಾಗಿ ಗುರುತಿಸಬಹುದಾದ ಫೇಸ್ಗಳು. ಸರಿ, ಮುಂದಿನ ಡೆಫಿನಿಷನ್. ಕಾಂಪೊನೆಂಟ್ ಸಿ. The component of a system in a phase rule means the minimum number of constituents of a system to give the composition of each phase. ಓಕೆ, ಇದು ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು, ಆದ್ರೆ ಸುಲಭ ಇದೆ. ಕಾಂಪೊನೆಂಟ್ ಅಂದ್ರೆ ಒಂದು ಸಿಸ್ಟಮ್ನಲ್ಲಿರೋ ಎಲ್ಲಾ ಫೇಸ್ಗಳನ್ನು ವಿವರಿಸೋಕೆ ನಮಗೆ ಬೇಕಾಗಿರೋ ಕನಿಷ್ಠ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್. ನಮ್ಮ ನೀರಿನ ಉದಾಹರಣೆಗೆ ವಾಪಸ್ ಹೋಗೋಣ. ಐಸ್, ನೀರು ಮತ್ತು ಸ್ಟೀಮ್, ಈ 3 ಫೇಸ್ಗಳ ಕೆಮಿಕಲ್ ಸಂಯೋಜನೆಯನ್ನ ಹೇಳೋಕೆ ನಮಗೆ ಬೇಕಾಗಿರೋದು ಒಂದೇ ಒಂದು ಇಂಗ್ರೀಡಿಯೆಂಟ್ ಯಾವುದು? H2O ಅಷ್ಟೇ ಅಲ್ವಾ? ಹಾಗಾಗಿ ಆ ಸಿಸ್ಟಮ್ಗೆ ಕಾಂಪೊನೆಂಟ್ಗಳ ಸಂಖ್ಯೆ ಕೇವಲ 1. ಮುಂದಿನ ಡೆಫಿನಿಷನ್, ಡಿಗ್ರಿ ಆಫ್ ಫ್ರೀಡಮ್, F. The number of degrees of freedom of a system is the minimum number of such factors that must be specified to fix the remaining intensive factors or to define the system completely. ಓಕೆ, ಇದು ಕೇಳೋಕೆ ತುಂಬ ಕಾಂಪ್ಲೆಕ್ಸ್ ಅನ್ಸ್ಬೋದು, ಆದ್ರೆ ನಾವು ಇದನ್ನ ಸಿಂಪಲ್ ಮಾಡೋಣ. ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ ಒಂದು ಸಿಸ್ಟಮ್ನ ಈಕ್ವಲಿಬ್ರಿಯಂ ಅನ್ನ ಹಾಳು ಮಾಡದೆ ನಾವು ಎಷ್ಟು ವೇರಿಯಬಲ್ಸ್ಗಳನ್ನ ಅಂದ್ರೆ ಟೆಂಪರೇಚರ್ ಅಥವಾ ಪ್ರೆಷರ್ ತರಹದ ಫ್ಯಾಕ್ಟರ್ಸ್ಗಳನ್ನ ಸ್ವತಂತ್ರವಾಗಿ ಬದಲಾಯಿಸಬಹುದು ಅನ್ನೋದು. ಸಿಸ್ಟಮ್ ಬ್ಯಾಲೆನ್ಸ್ನಲ್ಲಿ ಇರೋ ಹಾಗೆ ಅದರ ಕಂಡೀಷನ್ಸ್ ಜೊತೆ ಆಟ ಆಡೋಕೆ ನಮಗೆ ಎಷ್ಟು ಫ್ರೀಡಮ್ ಇದೆ ಅನ್ನೋದೇ ಇದು. ಮತ್ತು ಈಗ ನಾವು ಕಲಿತ ಆ 3 ಕಾನ್ಸೆಪ್ಟ್ಗಳನ್ನ ಅಂದ್ರೆ ಫೇಸಸ್, ಕಾಂಪೊನೆಂಟ್ಸ್ ಮತ್ತು ಡಿಗ್ರೀಸ್ ಆಫ್ ಫ್ರೀಡಮ್ ಒಟ್ಟಿಗೆ ತರುವ ಒಂದು ಮ್ಯಾಜಿಕಲ್ ಫಾರ್ಮುಲಾ, ಅದೇ ಗಿವ್ಸ್ ಫೇಸ್ ರೂಲ್. ನೋಡಕ್ಕೆಷ್ಟು ಸಿಂಪಲ್ ಆಗಿದೆ ನೋಡಿ. F is equal to C minus P plus 2. ಈ ಚಿಕ್ಕ ಆದರೆ ತುಂಬಾನೇ ಪವರ್ಫುಲ್ ಈಕ್ವೇಷನ್ ಈಕ್ವಿಲಿಬ್ರಿಯಂನಲ್ಲಿರೋ ಯಾವುದೇ ಸಿಸ್ಟಮ್ನ F, C ಮತ್ತು P ನಡುವಿನ ಸಂಬಂಧವನ್ನ ಪರ್ಫೆಕ್ಟ್ ಆಗಿ ವಿವರಿಸುತ್ತೆ. ಇದನ್ನೋಡಿ, ಇದೇ ಫೇಸ್ ಡಯಾಗ್ರಾಮ್. ಇದು ನಾವೀಗ ತಾನೇ ಕಲ್ತ ಫೇಸ್ ರೂಲ್ನ ಒಂದು ಚಿತ್ರದ ರೂಪ. ಈ ಗ್ರಾಫ್ ಒಂದು ಮ್ಯಾಪ್ ಇದ್ದ ಹಾಗೆ. ಇದು ನಮ್ಗೆ ನಿರ್ದಿಷ್ಟ ಟೆಂಪರೇಚರ್ ಮತ್ತು ಪ್ರೆಷರ್ನಲ್ಲಿ ಒಂದು ವಸ್ತುವು ಯಾವ ಫೇಸ್ನಲ್ಲಿರುತ್ತೆ, ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್ ಅಂತ ತೋರಿಸುತ್ತೆ. ಈ ಮ್ಯಾಪ್ನಲ್ಲಿರೋ ಪ್ರತಿಯೊಂದು ಏರಿಯಾ ಕೂಡ ಒಂದೊಂದು ನಿರ್ದಿಷ್ಟ ಫೇಸ್ ಅನ್ನ ಪ್ರತಿನಿಧಿಸುತ್ತೆ. ಸರಿ, ಕ್ಲಾಸ್ ಮುಗಿಸೋಕೆ ಮುಂಚೆ ನಿಮಗೊಂದು ಯೋಚನೆ ಮಾಡೋಕ್ಕೂ ಪ್ರಶ್ನೆ. ಒಬ್ಬ ಐಸ್ ಸ್ಕೇಟರ್ ಮಂಜುಗಡ್ಡೆ ಮೇಲೆ ಸ್ಮೂತ್ ಆಗಿ ಜಾರೋದನ್ನ ನೋಡಿದ್ದೀರಲ್ಲ, ಅವರ ಬ್ಲೇಡ್ನಿಂದ ಬೀಳೋ ಪ್ರೆಷರ್ ಅದರ ಕೆಳಗಿರೋ ಐಸ್ನ ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಇದು ನಾವು ಇವತ್ತು ಕಲ್ತ ಫೇಸ್ ರೂಲ್ ಮತ್ತೆ ಫೇಸ್ ಡಯಾಗ್ರಾಮ್ಗೆ ಹೇಗೆ ಸಂಬಂಧಿಸಿದೆ. ಆ ಡಯಾಗ್ರಾಮ್ ಮೇಲೆ ನೀವು ಪ್ರೆಷರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತ ಯೋಚಿಸಿ. ನಾವು ಕಲ್ತ ವಿಷಯಗಳ ಒಂದು ಅದ್ಭುತವಾದ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಇದು. ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ.